ಪಿತನ ಮತ್ತು ಸುತನ ಪವಿತ್ರಾತ್ಮರ ನಾಮದಲ್ಲಿ ಆಮೀನ್. ದೇವರು ಇದೊಂದು ಪರಿಶುದ್ಧ ಸಮಯವನ್ನು ದೇವರು ಆಶೀರ್ವದಿಸಲಿ. ಬೆಳಗಿನ ಜಾವದಲ್ಲಿ ಎಲ್ಲರೂ ಅವರವರ ಕೆಲಸವನ್ನು ಮಾಡುವಾಗ ದೇವರು ಅವರ ಪ್ರತಿಯೊಂದು ಕೆಲಸವನ್ನು ಆಶೀರ್ವದಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ. ಈ ದಿನ ದೇವರು ನಮಗೆ ಕೊಟ್ಟಂಥ ವಚನ ಭಾಗ ನಹೂಮನು ಬರೆದ ಪುಸ್ತಕ 1ನೇ ಅಧ್ಯಾಯ 7ನೇ ವಚನವಾಗಿದೆ. ಈ ವಾಕ್ಯವು ಈ ರೀತಿಯಾಗಿ ನಮಗೆ ತಿಳಿಯಪಡಿಸಿದೆ. ಒಳ್ಳೆಯವನು ಸರ್ವೇಶ್ವರ ಸಂಕಟದಲ್ಲಿ ಆಶ್ರಯ ದುರ್ಗ ಮೊರೆ ಹೊಕ್ಕವರನ್ನು ಚೆನ್ನಾಗಿ ಬಲ್ಲಾತನು ಎಂಬುದಾಗಿ ಈ ವಾಕ್ಯ ನಮಗೆ ಹೇಳುತ್ತದೆ. ಏಕೆಂದರೆ ಈ ವಾಕ್ಯವನ್ನು ನಾವು ಆಧ್ಯಾತ್ಮಿಕವಾಗಿ ತಿಳಿದುಕೊಳ್ಳಬೇಕು. ನಮ್ಮ ಜೀವನದಲ್ಲಿ ಸಂಕಟಗಳು ಬಂದಾಗ ಅನೇಕರು ನಮ್ಮನ್ನು ಬಿಟ್ಟು ಅಗಲಿ ಹೋಗಬಹುದು ಎಂದು ನಮಗೆ ಗೊತ್ತಿದೆ. ನಮಗೆ ಕಷ್ಟ ಬಂದಾಗ ನಮ್ಮೊಂದಿಗೆ ಕೆಲವರು ಇರುವುದಿಲ್ಲ, ನಮ್ಮನ್ನು ಅಗಲಿ ದೂರ ಹೋಗುತ್ತಾರೆ. ಆದರೆ ದೇವರು ಎಂದಿಗೂ ತನ್ನ ಮಕ್ಕಳನ್ನು ಕೈ ಬಿಡುವುದಿಲ್ಲ. ಅವರು ನಮ್ಮ ಆಶ್ರಯ ದುರ್ಗವಾಗಿದ್ದಾರೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಭದ್ರ ಕೋಟೆ ನಮಗೆ ದೇವರು. ಯಾವಾಗಲೂ ನಮ್ಮ ಭದ್ರತೆಗಾಗಿ ದೇವರು ಸದಾ ಇದ್ದಾರೆ ಎಂಬಂಥ ನಂಬಿಕೆ ನಮ್ಮಲ್ಲಿರಬೇಕು. ಅವರಲ್ಲಿ ನಂಬಿಕೆಯಿಂದ ಮೊರೆ ಇಟ್ಟಾಗ ಅವರು ನಮ್ಮನ್ನು ಚೆನ್ನಾಗಿ ಬಲ್ಲವರಾಗಿದ್ದಾರೆ. ಆದ್ದರಿಂದ ನಾವು ಅವರಿಗೆ ಯಾವಾಗಲೂ ಮೊರೆ ಇಡುತ್ತಿರುವಾಗ ಸರಿಯಾದ ಸಮಯದಲ್ಲಿ ದೇವರು ನಮಗೆ ಸಹಾಯ ಮಾಡುತ್ತಾರೆ ಎಂಬ ನಂಬಿಕೆ ನಮ್ಮಲ್ಲಿ ಇರಬೇಕು. ಆದ್ದರಿಂದ ಯಾವುದೇ ಕಷ್ಟ, ಭಯ ಅಥವಾ ನಿರಾಶೆಗಳು ಬಂದರೂ ದೇವರಲ್ಲಿ ಭರವಸೆ ಇಡೋಣ. ಸರ್ವೇಶ್ವರರು ಯಾವತ್ತೂ ಒಳ್ಳೆಯವರಾದ ದೇವರು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಅವರ ಪ್ರೀತಿ ಮತ್ತು ಕರುಣೆ ಎಂದಿಗೂ ನಮ್ಮೊಂದಿಗೆ ಇದೆ. ಅವರಲ್ಲಿ ಭರವಸೆ ಇಡುವವರು, ಆಶ್ರಯ ಪಡೆಯುವವರು ಎಂದಿಗೂ ಶಾಂತಿ ಮತ್ತು ಧೈರ್ಯ ಗೆಡುವುದಿಲ್ಲ ಎಂಬುದಾಗಿ ವಾಕ್ಯ ನಮಗೆ ಎಚ್ಚರಿಸುತ್ತದೆ. ದೇವರು ಈ ವಾಕ್ಯದ ಮುಖಾಂತರ ಪ್ರತಿಯೊಬ್ಬರನ್ನು ಆಶೀರ್ವದಿಸಲಿ ಎಂಬುದಾಗಿ ಈ ಸಮಯದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೆನ್.